ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ನಾನು ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಆಫೀಸ್ಗೆ ಕೊಟ್ಟಿದ್ದೆ. ಎಷ್ಟೋ ವರ್ಷ ಆದಮೇಲೆ ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ನಾನು ಕೊರೋನಾ ಬಂದಾಗಿಂದನೂ ಆಫೀಸ್ಗೆ ಹೋಗಿರಲಿಲ್ಲ. ಸೊ ಇವತ್ತು ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಐ ಡಿ ಕಾರ್ಡ್ ಇಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಅಲ್ಲೇನು ವರ್ಕ್ ಇರಲಿಲ್ಲ, ಜಸ್ಟ್ ಐ ಡಿ ಕಾರ್ಡ್ ಇಸ್ಕೊಂಡು ಬರಬೇಕಿತ್ತು. ಅದಕ್ಕೋಸ್ಕರ ಆಫೀಸ್ಗೆ ಹೋಗ್ತಿದ್ದೆ. ನಾನು ಆಫೀಸ್ಗೆ ಹೋಗೋಕ್ಕೆ ಚೂಸ್ ಮಾಡಿದ್ದು ಮೆಟ್ರೋನ. ನನ್ನ ಆಫೀಸ್ ಇರೋದು ಬಂದು ವೈಟ್ ಫೀಲ್ಡಲ್ಲಿ. ಸೊ ಅದಕ್ಕೆ ಅಂದ್ಬಿಟ್ಟು ನಾನು ಹೊರಟೆ ಮೆಟ್ರೋ ತೊಗೊಂಡು. ನನ್ನ ಹಸ್ಬೆಂಡ್ ಫ್ರೆಂಡು ಮತ್ತು ನನ್ನ ಕೊಲೀಗು ನಾನು ಇಲ್ಲಿಂದ ಮೆಟ್ರೋದಲ್ಲಿ ಹೊರಟ್ವಿ. ನಾನು ಇಳ್ಕೊಂಡಿದ್ದು ಸೀತಾರಾಮಪಾಳ್ಯ ಅನ್ನೋದರಲ್ಲಿ. ನಾನು ಕೆಲಸ ಮಾಡ್ತಿರೋ ಆಫೀಸ್ ಬಂದುಬಿಟ್ಟು WNS ಅಂತ. ಸೊ ಅಲ್ಲಿಗೆ ಹೋಗಿ ಐ ಡಿ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಬಂದ್ವಿ. ಫಾರ್ ದ ಫಸ್ಟ್ ಟೈಮ್ ನನ್ನ ಪಾಪುನ ಇಷ್ಟೊತ್ತು ಬಿಟ್ಟಿದ್ದು. ನಾನು ಅರೌಂಡ್ 1:30ಗೆಲ್ಲ ಹೊರಟೆ. ಅದಾದಮೇಲೆ ನಾನು ಬರೋಷ್ಟರಲ್ಲೇ 7 o'clock ಆಗಿತ್ತು. ಅಷ್ಟೊತ್ತವರೆಗೂ ಪಾಪುನ ಬಿಟ್ಟಿದ್ದೆ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಫೀಸ್ದು ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಆಫೀಸ್ಗೆ ಹೋಗಿದ್ದು WNS ಆಫೀಸ್ಗೆ. ಅದಕ್ಕಿಂತ ಮುಂಚೆ ನಾನು ಹೋಗಿರಲಿಲ್ಲ. ಅದಾದಮೇಲೆ ನಾನು ಯೂಶ್ವಲಿ ಹಳೆ ಆಫೀಸಲ್ಲಿ ನಾನು ಅಲ್ಲಿ ಮ್ಯಾಗಿ ತಿಂತಿದ್ದೆ. ಅದೇನೇ ಫೀಲ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಇಲ್ಲೂ ಕೂಡ ಮ್ಯಾಗಿ ತೊಗೊಂಡೆ. ಅಲ್ಲಿಂದ ಐ ಡಿನ ಕಲೆಕ್ಟ್ ಮಾಡಿಕೊಂಡು ನಾನು ವಾಪಸ್ ಬರೋದಕ್ಕೆ ಚೂಸ್ ಮಾಡಿದ್ದು ಮೆಟ್ರೋನ. ಅಲ್ಲಿಂದ ನನ್ನ ಕಲೀಗ್ಸ್ ಜೊತೆ ನಾನು ಮೆಟ್ರೋ ತೊಗೊಂಡು ಮೆಜೆಸ್ಟಿಕಲ್ಲಿ ಇಳ್ಕೊಂಡು ನಾನು ಬಂದೆ. ನಾನು ಮೆಜೆಸ್ಟಿಕಲ್ಲಿ ಇಳ್ಕೊಂಡಾಗ ನೋಡಿದ್ರೆ ತುಂಬ ಜನ ಓಡಾಡ್ತಿದ್ರು. ನಾನು ಆಲ್ಮೋಸ್ಟ್ ಹೋಗೋದೇ ಇಲ್ಲ ಈಚೆ ಕಡೆ. ಎಲ್ಲೇ ಹೋದ್ರೂ ನನ್ನ ಹಸ್ಬೆಂಡ್ ಜೊತೆ ಹೋಗ್ತಿರ್ತೀನಿ. ಇವಾಗ ಅಷ್ಟೊಂದು ಜನನ ನೋಡಿ ನಂಗೆ ತುಂಬ ಶಾಕ್ ಆಯ್ತು. ಎಷ್ಟು ಜನ ಓಡಾಡ್ತಾರೆ, ಎಷ್ಟು ಜನ ಜೀವನಕ್ಕೆ ಕಷ್ಟಪಡ್ತಿದ್ದಾರೆ ಅಂತ. ಅದಾದಮೇಲೆ ಸುಮ್ಮನೆ ಹಾಗೆ ಒಂದು ರೌಂಡ್ ಹೊಡ್ಕೊಂಡು ಅಲ್ಲಿಂದ ಈಚೆ ಬಂದೆ. ನನ್ನ ಹಸ್ಬೆಂಡ್ ಆಲ್ರೆಡಿ ನನಗೋಸ್ಕರ ಕಾಯ್ತಿದ್ರು. ಅಲ್ಲಿಂದ ಮನೆಗೆ ಬಂದು ಪಾಪುನ ನೋಡಿದೆ. ಪಾಪು ರಿಯಾಕ್ಷನ್ ಹೇಗಿತ್ತು ಅಂತ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನೀವೇ ನೋಡ್ತೀರಾ. ನೋಡಿ ಅವ್ನ ರಿಯಾಕ್ಷನ್ ಹೇಗಿತ್ತು ನನ್ನನ್ನು ನೋಡಿಬಿಟ್ಟು ಅಂತ. ಅವ್ನು ಹುಟ್ಟಾಗಿಂದನೂ ಇದೇ ಫಸ್ಟ್ ಟೈಮ್ ನಾನು ಅವನ್ನ ಇಷ್ಟೊತ್ತು ಬಿಟ್ಟು ಹೋಗಿದ್ದಿದ್ದು. ಎಲ್ಲೂ ಹೋಗಿರಲಿಲ್ಲ ನಾನು. ಆಫೀಸ್ಗೆ ಹೋಗ್ಲಾ ನಾನು. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.